ಸದ್ಗುರು ಭಗವಾನ್ ಶ್ರೀಧರರು ನೆಲೆಸಿ ತಪಸ್ಸನ್ನಾಚರಿಸಿದ್ದ ಪುರಾಣ ಪ್ರಸಿದ್ಧ ರಾಮತೀರ್ಥದಲ್ಲಿರುವ ಪಾದುಕಾಶ್ರಮದಲ್ಲಿ ಗುರುಪೂರ್ಣಿಮೆಯ ನಿಮಿತ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮತ್ತೊಂದೆಡೆ ಶ್ರೀಧರರ ತಪೋಭೂಮಿ ವರದಪುರದಲ್ಲೂ ಕೂಡ ಶ್ರೀಧರರ ಚಾತುರ್ಮಾಸ್ಯ ವ್ರತಾಚರಣೆ ನಿಮಿತ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಶಿವಭಕ್ತ ರಾವಣನ ಕೊಂದ ಶ್ರೀರಾಮಚಂದ್ರನ ಪಾಪ ತೊಳೆದ ಹೊನ್ನಾವರದ ರಾಮತೀರ್ಥ ಕ್ಷೇತ್ರದಲ್ಲಿ ಗುರುಪೂರ್ಣಿಮೆಯ ಸಂಭ್ರಮ ಮನೆ ಮಾಡಿತ್ತು. ಈ ಪುರಾಣ ಪ್ರಸಿದ್ಧ ಕ್ಷೇತ್ರದಲ್ಲಿ ನೆಲೆಸಿ ಭಗವಾನ್ ಶ್ರೀಧರ ಸ್ವಾಮಿಗಳು ತಪಸ್ಸನ್ನಾಚರಿಸಿದ್ದಾರೆ. ಶ್ರೀಧರರು ಸ್ಥಾಪಿಸಿದ ದತ್ತ ಮಂದಿರ ಇಲ್ಲಿದೆ. ಶ್ರೀಧರರು ನೆಟ್ಟ ಔದುಂಬರ ವೃಕ್ಷ ನಳನಳಿಸುತ್ತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರೀಧರರ ಮೂಲ ಪಾದುಕೆಗಳು ಇಲ್ಲೇ ಇರುವುದು ಮತ್ತೊಂದು ವಿಶೇಷ. ಶ್ರೀಧರನ ಪಾದ ಮೂಜಗವಂದಿತ ಶ್ರೀಧರನ ಪಾದ ಮೂಜಗವಂದಿತ ಶ್ರೀಧರನ ಪಾದ ಪೂಜೆ ಮಾಡೋಣ ಬನ್ನಿರಿ. ಹೌದು, ಭಗವಾನ್ ಶ್ರೀಧರ ಸ್ವಾಮಿಗಳು ದೇಹತ್ಯಾಗ ಮಾಡುವವರೆಗೂ ಜೊತೆಗಿದ್ದು ಅನನ್ಯ ಸೇವೆ ಮಾಡಿದ ಜನಾರ್ದನ ರಾಮದಾಸಿ ಮತ್ತು ಜಾನಕಿ ಅಕ್ಕ ಈ ಪಾದುಕಾಶ್ರಮವನ್ನ ಶ್ರದ್ಧೆ ಭಕ್ತಿಯಿಂದ ಯಾವುದೇ ಆಡಂಬರವಿಲ್ಲದೆ ನಡೆಸಿಕೊಂಡು ಬರ್ತಿದ್ದಾರೆ. ಗುರುಗಳ ಸಂದೇಶವನ್ನ ಪುಸ್ತಕ ರೂಪದಲ್ಲಿ ಹೊರತಂದು ಜಗತ್ತಿಗೆ ಸಾರುವ ಕೆಲಸ ಮಾಡಿ ಶ್ರೀಧರ ಭಕ್ತರ ಕಣ್ಮಣಿಗಳಾಗಿದ್ದಾರೆ. ಇಂದು ಭಗವಾನರು ಚಾತುರ್ಮಾಸ್ಯ ವ್ರತಾಚರಣೆ ಆರಂಭಿಸುತ್ತಿದ್ದು ರಾಮತೀರ್ಥದ ಪಾದುಕಾಶ್ರಮದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಲಾಯಿತು. ಇಲ್ಲಿಗೆ ಆಗಮಿಸುವ ಭಕ್ತರು ಒಂದೊಂದು ರೀತಿಯಲ್ಲಿ ಶ್ರೀಧರರ ಸೇವೆ ಮಾಡುವುದು ವಿಶೇಷ. ಶ್ರೀಮತಿ ತಾರಾ ಭಟ್ ಸಂಗಡಿಗರು ಭಜನಾಮೃತದ ಮೂಲಕ ಗುರುಗಳ ಸೇವೆ ಮಾಡಿದರು. ಪುಣೆ, ನಾಸಿಕ್, ಸದಾಶಿವಗಡ, ಮಹಾರಾಷ್ಟ್ರದಿಂದ ಬಂದ ನೂರಾರು ಶ್ರೀಧರ ಭಕ್ತರ ಸಮ್ಮುಖದಲ್ಲಿ ಮಂತ್ರ ಘೋಷಗಳ ನಡುವೆ ಭಗವಾನ್ ಶ್ರೀಧರರಿಗೆ ಪೂಜೆಯನ್ನ ಸಲ್ಲಿಸಲಾಯಿತು. ಸದ್ಗುರು ಶ್ರೀಧರ್ ಮಹಾರಾಜ್ ಕಿ ಜೈ ಎನ್ನುವ ಘೋಷಣೆಗಳನ್ನ ಕೂಗಿದ ಶ್ರೀಧರ ಭಕ್ತರು ತಮ್ಮ ಮನದಲ್ಲಿದ್ದ ಬೇಡಿಕೆಗಳನ್ನು ಗುರುಗಳ ಪಾದದ ಬಳಿ ನಿವೇದಿಸಿಕೊಂಡರು. ಇನ್ನು ಗುರುಪೂರ್ಣಿಮೆಗಾಗಿ ಪಾದುಕಾಶ್ರಮಕ್ಕೆ ಬಂದಿದ್ದ ಭಕ್ತರಿಗಾಗಿ ಜನಾರ್ದನ ರಾಮದಾಸಿ ಮತ್ತು ಜಾನಕಿ ಅಕ್ಕ ಶ್ರೀಧರರ ಆಶಯದಂತೆ ಅನ್ನಪ್ರಸಾದ ವಿತರಿಸಿದರು. ಒಟ್ನಲ್ಲಿ ರಾಮತೀರ್ಥದ ಶ್ರೀಧರರ ಪಾದುಕಾಶ್ರಮ ಶ್ರೀಧರರ ಭಕ್ತರಿಂದ ತುಂಬಿ ತುಳುಕಿತು. ಮತ್ತೊಂದೆಡೆ ಶ್ರೀಧರರ ತಪೋಭೂಮಿ ವರದಪುರದ ಶ್ರೀಧರಾಶ್ರಮದಲ್ಲೂ ಭಗವಾನ್ ಶ್ರೀಧರರ ಚಾತುರ್ಮಾಸ್ಯ ವ್ರತಾಚರಣೆ ನಿಮಿತ್ತ ಬ್ರಹ್ಮಸೂಕ್ತ, ಶ್ರದ್ಧಾಸೂಕ್ತ, ಮೇಧಾಸೂಕ್ತ ಹವನಗಳನ್ನ ಮಾಡಲಾಯಿತು. ಸಾವಿರಾರು ಭಕ್ತರು ವರದಪುರಕ್ಕೆ ಆಗಮಿಸಿ ಗುರುಗಳ ಕೃಪೆಗೆ ಪಾತ್ರರಾದರು. ಒಟ್ನಲ್ಲಿ ಶ್ರೀಧರರ ಅನುಗ್ರಹವಿರುವ ಎರಡು ಕ್ಷೇತ್ರಗಳಲ್ಲಿ ಗುರುಪೂರ್ಣಿಮೆ ಸಂಭ್ರಮ ಸಡಗರದಿಂದ ಜರುಗಿತು. ಸಂಜಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.